ಅಯ್ಯೋ ಆ ಮನೆಯ ಸೆಳಿಯಿಂದನ ಎದ್ದು ಓಡಾಡಕ್ಕಾಗ್ದಂಗೆ ಆಯ್ತಲ್ಲಪ್ಪ. ಅಯ್ಯೋ ಈ ಕಾಲು ನೋವಿನ್ನು ಎಷ್ಟು ದಿನಕ್ಕೆ ವಾಸಿ ಆಗುತ್ತೋ ಏನೋ. ಮನೆ ಮುಂಡೆ ಮಸಾಜ್ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ದೊಣ್ಣೆ ತಗೊಂಡು ಕಾಲನ್ನ ಓಡಾಡಕ್ಕೆ ಬರ್ದಂಗೆ ಮಾಡ್ಬಿಟ್ಲಲ್ಲ. ಅಯ್ಯೋ ಎಲ್ಲಾದ್ರೂ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋದ್ರೆ ಸಾಕು, ನೋಯ್ತೈತಿ. ಈಗ ಹೊರಗಡೆಗೆ ಹೋಗಿ ಬಂದಪ್ಪ, ಅಲ್ಲೇ ನೋವು ಸ್ಟಾರ್ಟ್ ಆಗ್ಬಿಟ್ಟೈತಿ. ಅಯ್ಯೋ ಆ ಶಿಲ್ಪನ ಮಾತು ಕೇಳಿ ನಾ ಏನೋ ಸೇಳಿನ ಆಟ ಆಡ್ಸೋದು ನೋಡೋಣ ಅಂತಾನ ಹೋದೆ, ಆದರೆ ನನ್ನೇ ಆಟ ಆಡ್ಸ್ಬಿಟ್ಲಲ್ಲ ಮನೆ ಆಡ್ಸಿ ಹೇಳಿ. ಅಯ್ಯೋ ದೇವ್ರೇ, ಇನ್ನೂ ಅಡುಗೆ ಆಗಿಲ್ಲ, ಇವತ್ತೇ ಹೇಳ್ಬೋತೋ ಏನು. ಜಲ್ದಿ ಅಡುಗೆ ಮಾಡೋದು ಬಿಟ್ಟು ನನಗೆ ಹೊಟ್ಟಸ್ತೈತಿ. ಉಂಬನ ಅಂದರೆ ಎಲ್ಗೋ ಹೋಗಿ ಕುಕ್ರಿ ಸೆಣೈತಿ ಇವತ್ತೇ. ಹೋಗತ್ತ, ನಾನು ಕಾಲು ಚೆನ್ನಾಗಿದ್ದರೆ ನಾನೇ ಇಟ್ಟತ್ತಿಗೆ ಮಾಡ್ಕೊಂಡು ಉಂಡ್ಬಿಡ್ತಿದ್ದೆ ಅತ್ತ. ಅತ್ತೆ ಅತ್ತೆ ಎಲ್ಗೋಗಿದ್ದತ್ತೆ ಇಷ್ಟೊತ್ತಿನ ತಕನ? ಯಾಕೆ? ನಾ ಹೊರಗಲ್ಲಿ ಬಸ್ಲ ನೀರಿರ್ಲಿಲ್ವಲ್ಲ, ನೀರು ತಂದ ಏನ ಅಂತ ಹೋಗಿದ್ದೆ. ಯಾಕೆ? ಅಯ್ಯೋ ಅತ್ತೆ, ಹೋಗಿ ಏನಾದ್ರೂ ಅಡುಗೆ ಮಾಡ್ರಿ ಜಲ್ದಿ, ನನ್ಗೆ ಹೊಟ್ಟೆ ಸೈತೆ, ಊಟ ಮಾಡಬೇಕು. ನೀರು ಆಮೇಲೆ ತರೀರಂತೆ, ಹೋಗಿ ಜಲ್ದು ಅಡುಗೆ ಮಾಡೋಗು. ನನ್ನ ಕಾಲು ಚೆನ್ನಾಗಿದ್ದಿದ್ರೆ ನಾನೇ ಮಾಡ್ತಿರ್ಲಿಲ್ವಾ? ನೀನಂತೂ ನಾನು ಇಷ್ಟೊತ್ತಿಗೆ ಮಾಡ್ತಿದ್ದೆ. ನೀನು ನೋಡು, ನನಗೆ ಚೆನ್ನಾಗಿಲ್ಲ ಅಂದ್ರೂ ಇಟ್ಟತ್ತಾದ್ರೂ ಅಡುಗೆನೇ ಮಾಡಿಲ್ಲ. ಅಯ್ಯೋ ತರಕಾರಿ ಇಲ್ಲ ಕಣೆ. ರಮೇಶ ಬಂದ್ರೇನೋ ತರಕಾರಿ ತೊತ್ತಾನೇನೋ ಅಂತಾನ ನೋಡ್ತಾ ಇದ್ದೀನಿ. ಯಾತು ತರಕಾರಿ ಇಲ್ಲ, ಯಾತನ ಮೂಲಂಗಿನೋ ನುಗ್ಗೆಕಾಯಿನೋ ಟಮಟೆನೋ ಯಾತನ ಇದ್ರೆ ಏನೋ ಮಾಡ್ಬೋದಾಯ್ತಮ್ಮ. ಯಾತು ತರಕಾರಿ ಇಲ್ಲ, ಒಂದು ಆಲೂಗೆಡ್ಡೆ ಇಲ್ಲ, ಒಂದು ಹಸಿರುಗಾಯಿ ಇಲ್ಲ, ಬದನೆಕಾಯಿ ಇಲ್ಲ, ಟಮಟೆಣ್ಣು ಯಾತು ಇಲ್ಲ. ಏನ್ ಮಾಡೋಣ ಇವಾಗ? ಏನ್ ಮಾಡೋಣ ಅಂದ್ರೆ ಎಲ್ಲಾನು ಹೋಗಿ ಯಾರ ತಗನ ಇಸ್ಕೊಂಬಂದಾದ್ರೂ ಮಾಡ್ಬೇಕು ಜಲ್ದು. ಅಯ್ಯ ಬರೋ ತಕ್ಕನೆ ಕತ್ಕೊಂಡ್ ಕುಕ್ಕಂತೀಯ, ಹೋಗು ಯಾರ ತಗನ ಇಸ್ಕೊಂಬಂದು ಮಾಡು. ಯಾರ ತಗಿಸ್ಕೊಬರೋಣ? ಯಾರು ಕೊಡಲ್ಲ. ಬಿಡು, ಹೆಂಗಿದ್ರು ಸೇಳಿ ತರಕಾರಿ ವ್ಯಾಪಾರ ಮಾಡ್ತಾಳಲ್ವೇ, ಮನೆಗೆ ಇಕ್ಕೊಂಡಿರ್ತಾಳೆ. ಹೋಗಿ ಒಂದಿಷ್ಟು ತಗೊಂಬತ್ತೀನಿ ಬಿಡು ತರಕಾರಿನ, ಅವಳ ತಕ್ಕೆ ಹೋಗಿ. ಅಯ್ಯೋ ಅತ್ತೆ ಅತ್ತೆ ನಿಂತ್ಕೊಳ್ರಿ, ನಿಂತ್ಕೊಳತ್ತೆ. ಅಯ್ಯೋ ಯಾಕೆ? ಹೊಟ್ಟೆ ಉಣ್ಬೇಕು, ಅಡುಗೆ ಮಾಡಿಲ್ವಿ ಇಟ್ಟತ್ತಾದ್ರು ಅಂತ ಬಾಯ್ ಮಾಡ್ತಾ ಇದ್ಯಾ? ತರಕಾರಿ ತರನ ಅಂದ್ರೆ ನಿಂತ್ಕ ಅಂತ ಹೇಳ್ತೀಯ? ಯಾಕೆ? ಏನತ್ತೆ? ಅಯ್ಯೋ ಅತ್ತೆ, ಸೇಳಿ ತಕ್ಕ ಹೋಗ್ತೀಯ ತರಕಾರಿ ತರಕ್ಕೆ? ಬೇಡ ಅತ್ತೆ, ಇಲ್ಲೇ ಯಾರ ಮನೆಗ ಪಕ್ಕದ ಮನೆಗೆಲ್ಲ ನಾನು ಒಂದೆರಡು ಯಾತನ ಇಸ್ಕೊಂಬಂದು ಮಾಡು. ಟಮಟೆ ಹಣ್ಣು ಬದನೆಕಾಯಿ ಇಸ್ಕೊಂಬಂದು ಯಾತನ ಬಜ್ಜಿನ ಯಾತನ ಕ್ಯೂಸ್ ಬಿಡು ಸಾಕು ಸದ್ಯಕ್ಕೆ. ತಿರ್ಗಾ ಬೈ ನಿಂತ್ಕ ಎಲ್ಲಿಗೆ ಹೋಗೋಣ? ಸುಮ್ಮನೆ ಹೋಗಿ ಒಂದು ಅರ್ಧ ಕೆಜಿ ಟಮಟೆ ಹಣ್ಣು ಬದನೆಕಾಯಿ ಯಾತನ ಹಸಿಮೆಣಸಿಕಾಯಿ ಯಾತನ ಇದ್ರೆ ಹೋಗಿ ಎಲ್ಲ ಒಂದೊಂದು ಕೆಜಿ ತಗೊಂಬತ್ತೀನಿ. ಆಗ್ಲ ನಮಗೆ ಓಡಾಡಕ್ಕಾಗಲ್ಲ. ಯಾರ ಮನೆಗಂತ ಎರಡು ಇಸ್ಕೊಬರೋಣ ಎಲ್ಲಾನ. ಸೇಳಿ ಹಂಗೂ ತರಕಾರಿ ವ್ಯಾಪಾರ ಮಾಡ್ತಾಳಲ್ಲ, ಮನೆಗೆ ಇಕ್ಕೊಂಡಿರ್ತಾಳೆ. ಹೋಗಿ ತಗೊಂಬತ್ತೀನಿ ಇರು. ಅತ್ತೆ ಬ್ಯಾಡತ್ತೆ, ಅವಳ ತಗ ಬೇಡ, ಅವಳ ತಗೆ ತರಕಾರಿ ಚೆನ್ನಾಗಿರಲ್ಲ, ಎಲ್ಲ ಕೊಳತೋಗಿರುತ್ತೆ. ಕೊಳತೋಗಿರೋ ತರಕ್ಕೆ ನಾನೇನೇನು ಕುಳ್ಳಿನಿ ನೋಡ್ಕೊಂಡು ಎಲ್ಲ ಆರಿಸ್ಕೊಂಡು ಹಾಕೊಂಡು ತಗೊಂಬತ್ತೀನಿ. ಸುಮ್ ಕುಕ್ಕ, ನೀನ್ ಯಾಕೆ ಹಂಗೆ ಮಾಡ್ತಾ ಇದ್ಯಾ? ಸುಮ್ಮನ ಮನಿಕೆ ನಾನು ಹೋಗಿ ಬರ್ತೀನಿ, ಜಲ್ದು ತಗೊಂಬತ್ತೀನಿ. ಅಯ್ಯೋ ದೇವ್ರಿ, ಇವತ್ತೇ ಸೇಳಿ ತಗೋಗ್ತಿತ್ತಲ್ಲಪ್ಪ, ಹೋಗಿ ಬಿಟ್ಲ ನಮ್ಮತ್ತೆ. ಅಯ್ಯೋ ಈಗೇನಪ್ಪ ಮಾಡೋದು? ಹೆಂಗೆ ಏನೋ ಸುಳ್ಳು ಹೇಳುತ್ತೆ ನಂಬಿಸಿದ್ದೆ, ಈಗ ಅಲ್ಲೋದ್ರೆ ಎಲ್ಲ ಸತ್ಯ ಬಯಲಾಗುತ್ತೆ. ಅಯ್ಯೋ ಏನು ಮಾಡೋದೀಗ? ನಾನೇ ಸತ್ಯ ಹೇಳಿದ್ರೆ ಒಳ್ಳೇದಾಗೋದೋ ಏನೋ. ನಾನೇನೋ ಸುಳ್ಳು ಹೇಳಿದೆ ಅತ್ತ ಬಿಡತ್ಲಾಗೆ ಹೋಗ್ಲಿ, ಇದನ್ನೆಲ್ಲ ಏನು ಕೇಳೋದು ಅಂತಾನ. ಈಗ ಎಲ್ಲ ಗೊತ್ತಾಗುತ್ತೋ ಏನೋ. ನಮ್ಮ ಅತ್ತೆ ಸೇಳಿ ಮಂತಕ್ಕೆ ಹೋಗ್ತೈತೆ. ಅಯ್ಯೋ ತರಕಾರಿ ತರಕ್ಕೆ ನಾನು ಯಾಕಾದ್ರೂ ಹೇಳಿದ್ನೋ ಏನೋ. ಏನನ ಯಾತೈತೋ ಅದನ್ನ ಸಾರು ಮಾಡು, ಹುಳಿ ಮಾಡ್ಕೆ ಇದ್ವಲ್ಲ ಬಸ್ಸಾರ ಯಾತನ ಮಾಡು ಅಂತ ಹೇಳ್ಬೇಕಾಗಿತ್ತು. ಅಯ್ಯೋ ನಾನು ಯಾಕಾದ್ರೂ ಹೇಳಿದ್ನು ತರಕಾರಿ ತಂಬ ಅಂತಾನ. ಈಗೇನು ಮಾಡೋದೀಗ? ಅಯ್ಯೋ ಈಗ ಸೇಳಿ ಪಕ್ಕ ಎಲ್ಲ ಹೇಳ್ತಾಳೆ. ಆ ಶಿಲ್ಪನ ಕಾಲು ಬೇರೆ ಮುರಿದೈತಿ. ಅವಳು ಕಾಲು ಇವಳು ಕಾಲು ಒಂದೇ ಸಲ ಹೆಂಗೆ ಮುರಿಯೋಕ್ಕಾಗುತ್ತೆ ಅಂತ ನನ್ನ ಮತ್ತಿಗೆ ಅನುಮಾನ ಬರುತ್ತೆ. ಅನುಮಾನ ಬಂದು ಕೇಳಿದಾಗ ಸೇಳಿ ಗ್ಯಾರಂಟಿ ಹೇಳ್ತಾಳೆ. ಆ ಸೇಳಿಗೆ ಮೊದಲೇ ನನ್ನ ಕಂಡ್ರೆ ಆಗಲ್ಲ. ನಾನು ಬೇರೆ ಹೋಗಿ ಸೇಳಿನ ಆಟ ಆಡ್ಸೋಣ ಅಂತ ಹೋಗಿ ಏನೇನೋ ಮಾಡಿದೆ, ಅದು ಇನ್ನೇನೋ ಆಗೋಯ್ತು. ಈಗ ಸೇಳಿ ನಾನು ಸಿಗಾಕ್ಸ್ತಾ ಇರ್ತಾಳ, ನಮ್ಮ ಅತ್ತೆ ಕೈಲಿ ಸರಿಯಾಗಿ ಉಗಿಸ್ತಾಳೆ. ಅಯ್ಯೋ ಎಂಥ ಕೆಲಸ ಆಗೋಯ್ತು. ಸೇಳಿ ಏನು ಮಾಡ್ತಾ ಇದ್ದಾಳ? ತರಕಾರಿ ಐತೋ ಇಲ್ವೋ ಮನೆಗೆ? ಸೇಳಿ ಸೇಳಿ ಸೇಳಿ, ಇದೇನಿದು ಯಾರು ಮಾತಾಡ್ತಾನೆ ಇಲ್ಲ? ಒಳಗೇನೋ ಇದ್ದಾಳ ಸೇಳಿ ಇಲ್ವೋ ಏನೋ? ಆ ಶಿಲ್ಪಿ ಏನೋ ಇದ್ದಾಳೇನ? ನೋಡ ನೀರು ಒಳಕೋಗಿ. ತಗೊಳ್ಳಿ, ಇವಳು ಇಟ್ಟಕ್ಕೆ ಮನೆ ಕಂಡವಳೆ. ಈ ಶಿಲ್ಪನ್ಗೆ ಏನಾಯ್ತು? ಯಾಕ ಕಾಲು ಕಿಸ್ಕೊಂಡು ಮನೆ ಕಂಡವಳೆ? ಏನು ಮಾಡಿಳು ಅಲ್ಲೇನಿ? ಏನೋ ಮಾಡಬಾರ್ದು ಮಾಡಿರ್ತಾಳೆ, ಆಗಬಾರ್ದು ಆಗಿರುತ್ತೆ. ಅಷ್ಟೇನು. ಸೇಳಿ ಸೇಳಿ, ಓ ಏನು ಚಂದ್ರಕಯ್ಯ ನಮ್ಮನೆ ಕಡೆಗೆ ಬಂದ್ಬಿಟ್ಟಿದ್ಯಾ? ಏನು ಸಮಾಚಾರ? ಏನು ಬೇಕಾಗಿತ್ತು? ಏನಿಲ್ಲ ಕಣೆ, ತರಕಾರಿ ಬೇಕಾಗಿತ್ತು. ಮನೆಗೆ ಸಾರು ಮಾಡೋಕ್ಕೆ ಯಾತು ತರಕಾರಿ ಇರಲಿಲ್ಲ, ಅದಕ್ಕೆ ಒಂದಿಷ್ಟು ತರಕಾರಿ ಇಸ್ಕೊಂಡು ತಗೊಂಡು ಹೋಗೋಣ ಅಂತ ಬಂದೆ. ತರಕಾರಿ ಐತೆ? ತರಕಾರಿನ ಇಲ್ಲಮ್ಮ, ಎಲ್ಲ ಖಾಲಿ ಆಯ್ತು. ಮನೆಗೆ ಒಂದಿಷ್ಟು ಇಕ್ಕೊಂಡಿದ್ದೀನಿ, ಒಂದಿಷ್ಟು ಜಾಸ್ತಿನೇ ಇಕ್ಕೊಂಡಿದ್ದೀನಿ ಮನೆಗೆ. ಕೊಡ್ತೀನಿ ಹೇಳು. ಸರಿ ಕೊಡಿವಂತೆ. ಏನಾಗಿತ್ತು ಇವಳಿಗೆ? ಯಾಕೆ ಹಿಂಗೆ ಬಿತ್ಕೊಂಡೆ ಇವಳೆ ಇಷ್ಟೊತ್ತಿಗೆನೆ? ಯಾಕೆ ಚೆನ್ನಾಗಿಲ್ವೇ?
ಇಲ್ಲ ಚೆನ್ನಾಗಿಲ್ಲ ಅವಳಿಗೆ ಕಾಲು ನೋವು ಕಾಲು ಎರಡೂನು ಓಡಾಡಕ್ಕಾಗಲ್ಲ ನೋಯ್ತಾವಂತೆ ಅದಕ್ಕೆ ಬಿತ್ಕೊಂಡವಳೆ ಇವಳಿಗೂ ಕಾಲು ನೋವಾ ಅಲ್ಲಿ ನಮ್ಮ ರಾಣಿನೂ ಎಲ್ಲ ಬಿದ್ದು ಉಣ್ಕೈತೆ ಕಾಲು ಅಂತಾನ ಅವಳು ಬಿತ್ಕೊಂಡವಳೆ ಇವಳು ಬಿತ್ಕೊಂಡವಳೆ ಏನ್ ಇಬ್ರು ಒಂದೇ ಸಲ ಕಾಲು ಉಣ್ಸ್ಕೊಂಡವ್ರ ಇದೇನಿದು ಅಯ್ಯಕ್ಕ ಚಂದ್ರಕಯ್ಯ ಏನಕ್ಕ ಏನ್ ಹಂಗೆ ಯೋಚನೆ ಮಾಡ್ತಾ ಇದ್ಯಾ ಅಲ್ಲ ಕಣೆ ಹೇಳಿ ಅಲ್ಲಿ ನಮ್ಮ ರಾಣಿನೂ ಕಾಲು ಉಣ್ಕೈತೆ ಎಲ್ಲ ಬಿದ್ದು ಕಾಲು ಉಣಿಸ್ಕೊಂಡಿದೀನಿ ಅಂತನ ಅವಳು 2 ದಿವಸದಿಂದನ ಎದ್ದೇ ಇಲ್ಲ ಆ ಪಂಡಿತರು ಬಂದು ಯಾಕೆ ಎಣ್ಣೆ ಕೊಟ್ಟಿದ್ದು ಒಂದಿಷ್ಟು ಹಚ್ಕೊಂಡವಳೆ ಒಂದಿಷ್ಟು ಪರವಾಗಿಲ್ಲ ಓಡಾಡ್ತಾಳೆ ಆದ್ರೂ ಜಾಸ್ತಿ ಓಡಾಡಲ್ಲ ಮೊದ್ಲಿನಂಗೆ ಇವಳು ಕಾಲು ನೋವು ಅಂತ ಹೇಳ್ತಾ ಇದ್ಯಾ ಇದೇನೇ ಆಶ್ಚರ್ಯ ಇಬ್ರಿಗೂ ಒಂದೇ ಸಲ ಕಾಲು ನೋವಾ ಎಲ್ಲಿ ಬಿದ್ದು ಬಂದ್ರೆ ಇಬ್ರು ಅಯ್ಯೋ ಬಿದ್ದಿರೋದಲ್ಲ ಇಬ್ರಿಗೂ ಒದೆ ಕೊಟ್ಟಿರೋದು ದೊಣ್ಣೆಗೆ ಸರಿಯಾಗಿ ಒದ್ದಲ್ಲ ಅದಕ್ಕೆ ಈ ತರ ಇಬ್ರಿಗೂ ಒಂದೇ ಸಲ ಕಾಲು ನೋವಾಗೈತೆ ಒದೆ ಕೊಟ್ಟೆ ಯಾರು ಇನ್ಯಾರು ನಾನೇನೆ ನನ್ನ ಹತ್ರನೇ ಆಟ ಆಡಕ್ ಬಂದ್ರು ಈ ಶಿಲ್ಪನೂ ಆ ರಾಣಿನೂ ಸೇರ್ಕೊಂಡು ನಿನ್ ಸೊಸೆ ರಾಣಿ ಮಜಾ ತನಕ್ ಬಂದಿದ್ಲು ನನ್ನ ಆಟ ಆಡ್ತೀನಿ ಅಂತ ಈ ಶಿಲ್ಪ ಹೇಳಿದಕ್ಕೆ ಅದಕ್ಕೇನೆ ಇಬ್ರಿಗೂ ಸರಿಯಾಗಿ ಪಾಠ ಕಲ್ಸಿದೀನಿ ಮುದ್ದೆ ಕೊಲ್ ತಗೊಂಬಂದು ಸರಿಯಾಗಿ ಕಾಲಿಗೆ ಹಾಕಿದೀನಿ ಅದಕ್ಕೇನೆ ಇಬ್ರಿಗೂ ಕಾಲು ಒಂದೇ ಸಲ ನೋವಾಗಿ ಇಬ್ರು ಒಂದೇ ಸಲನ ಹಾಸಿಗೆ ಹಿಡ್ದೇವ್ರೆ ಹೌದಾ ಮತ್ತೆ ನಮ್ಮ ರಾಣಿ ಎಲ್ಲೋ ಕಲ್ಲು ಯಾತ ಗುಂಡಿನೋ ಯಾತ ಬರೋ ದಾರೆ ಗುಂಡಿ ನೋಡ್ಲಿಲ್ಲ ಎಡವಿ ಬಿದ್ದೆ ಅದಕ್ಕೆ ಉಣುಕ್ತಂಗಾಗೈತಿ ಅಂತ ಹೇಳಿಳಲೆ ನೀನ್ ನೋಡಿದ್ರೆ ಮುದ್ದೆ ಕೋಲ್ ತಗೊಂಡು ಒದ್ದೆ ಅಂತ ಹೇಳ್ತಾ ಇದೀಯ ಯಾಕೆ ಏನ್ ಮಾಡಿರಿ ಇವರಿಬ್ರು ಯಾಕೆ ಹಂಗ್ ಒದ್ದಕ್ಕೆ ಹೋಗಿದ್ದೆ ಅಂತದ್ದೇನೆ ಮಾಡಿರು ಏನೂ ಇಲ್ಲ ಕಣಕ ಅದು ಈ ಶಿಲ್ಪ ದೆವ್ವ ಬಂದೈತಿ ಅಂತ ಸುಮ್ನೆ ನಾಟಕ ಮಾಡಿ ನನ್ನ ಗಂಡನ್ನು ಎದುರಿಸ್ಕೊಂಡು ಇವಳು ಹೇಳ್ದಂಗೆ ಕೇಳೋದು ನಿಕ್ಕೊಂಡಿದ್ಲು ಆಮೇಲೆ ಒಂದ್ ದಿವಸ ಆ ಟ್ಯಾಂಕ್ ಹತ್ರ ಇಬ್ರು ಮಾತಾಡ್ತಿದ್ರು ನನಗೆ ದೆವ್ವ ಇಲ್ಲ ಎಂತದಿಲ್ಲ ಆ ಸೇಳಿನ ಸರಿಯಾಗಿ ಆಟ ಆಡಿಸ್ತಾ ಇದೀನಿ ಅಂತ ಅದಕ್ಕೆ ರಾಣಿ ನಾನು ಬರ್ತೀನಿ ನಾನು ಮಜಾ ತಂತೀನಿ ಅದ್ ಹೆಂಗ್ ಆಟ ಆಡಿಸ್ತೀಯ ನೋಡು ಅಂತ ಮಾತಾಡ್ತಿದ್ರು ನಾನು ಅದನ್ನ ಕೇಳಿಸ್ಕೊಂಡೆ ಅದಕ್ಕೆ ಕೇಳಿಸ್ಕೊಂಡು ಇಬ್ರಿಗೂ ಸರಿಯಾಗಿ ಮಾಡ್ಬೇಕು ಅಂತಾನ ಅಂದ್ಕೊಂಡಿದ್ದೆ ಬಂದ್ರು ನೋಡು ಒಂದ್ ದಿವಸ ಬಾ ಕಾಲೊತ್ತು ಇಬ್ರದು ಅಂತಂದು ಶಿಲ್ಪ ಕಾಲೊತ್ತುತ್ತೀನಿ ಅಂತ ನೆಪ ಮಾಡ್ಕೊಂಡು ದೊಣ್ಣೆ ತಗೊಂಬಂದು ಇಬ್ರು ಖಾಲಿ ಸರಿಯಾಗಿ ಕೊಟ್ಟೆ ನೋಡು ನನ್ನೇನೇನು ಬಕ್ರ ಮಾಡ್ಕೊಬಿಟ್ಟವ್ರಿ ಇವರಿಬ್ರು ಆಟ ಆಡಿಸ್ದಂಗೆ ಆಡ್ತೀನಿ ಅಂತಾನ ಅದಕ್ಕೆ ಈ ತರ ಬಿತ್ಕೊಂಡೇವೆ ಎರಡೂನು ಓ ಹಂಗಾದ್ರೆ ಮತ್ತೆ ಅವಳು ಯಾಕೆ ನನ್ನ ಹತ್ರ ಹಿಂಗ್ ಸುಳ್ಳು ಹೇಳಿಲು ಎಲ್ಲ ಬಿದ್ದು ಬಂದಿದ್ದೀನಿ ಅಂತಾನ ನೋಡ್ದ ನನ್ನ ಹತ್ರ ಇಲ್ಲಿ ಬಂದು ಒದೆ ತಿಂದು ಬಂದಿದ್ದೀನಿ ಅಂತಂದ್ರೆ ನೀನು ನಿನ್ ಮಗನ ಸರಿಯಾಗಿ ಉಗಿತಿರಲ್ಲ ನಿನ್ಗೆ ಯಾಕೆ ಬೇಕು ಅಲ್ಲಿ ಹೋಗ ಸುದ್ದಿ ಅಂತಾನ ಅದಕ್ಕೆ ಆ ತರ ಸುಳ್ಳು ಹೇಳಿದಳೆ ನಿನ್ ಸೊಸೆ ಹೋಗಿ ಇನ್ನೊಂದ್ಸಲ ವಿಚಾರಿಸು ಗೊತ್ತಾಗುತ್ತೆ ವಿಚಾರಿಸ್ತೀನಿ ನನ್ನ ಹತ್ರನೇ ಸುಳ್ಳು ಬೊಗಳವಳು ನಾನು ಹೇಳ್ತೀನಿ ಆ ಶಿಲ್ಪನ್ ಸವಾಸಕ್ಕೆ ಹೋಗ್ಬೇಡ ಅಂತಾನ ಆದ್ರೂ ನನ್ನ ಮಾತು ಕೇಳಲ್ಲ ಅವಳು ಸವಾಸಕ್ಕೆ ಹೋಗಿ ನೋಡು ಎಂತ ಸ್ಥಿತಿ ತಂದವಳೆ ನಾನೆಲ್ಲ ಕೆಲಸ ಮಾಡ್ಬೇಕಾಗೈತೆ ಅಡುಗೆ ಕೆಲಸ ಕಸ ಹೊಡೆಯೋದು ಮುಸೆ ತೊಳೆಯೋದು ತರಕಾರಿ ತರೋದು ಎಲ್ಲ ನನ್ನ ತಲೆಗೆ ಬಿದ್ದೈತೆ ಏನೋ ಬಿಡು ಬಿದ್ದೋಳಲ್ಲ ಏನೋ ನೋಡ್ದಲೆ ಬಿದ್ದೋಳೆ ಅಂತ ನಾನು ಮಾಡ್ತಿದ್ದೆ ಇಷ್ಟು ದಿನ ನಿನ್ನೆ ಇವತ್ತು ಮೊನ್ನೆನು ಈಗ ಗೊತ್ತಾಗ್ತೈತಿ ಇವಳು ಯಾವ ಕಂತ್ರಿ ಕೆಲಸ ಮಾಡಕ್ ಹೋಗಿಲ್ಲ ಕಾಲು ನೋವು ಮಾಡ್ಕೊಳಕ್ಕೆ ಅಂತಾನ ಅಯ್ಯೋ ಚಂದ್ರಕಯ್ಯ ಇದ್ರಾಗ ರಾಣಿದೇನು ತಪ್ಪಿಲ್ಲ ಅವಳೇನು ಬೈಬೇಡ ಅವಳೇನು ನಾನೇನು ಕರೆದಿರ್ಲಿಲ್ಲ ಅವಳೇ ಸುಮ್ಮನೆ ಏನಕ್ಕೋ ಬಂದಿದ್ಲು ಆವಾಗ ಈ ಸೇಳಿ ಒದ್ದಿದ್ದು ಅಷ್ಟೇನೆ ಅವಳದೇನು ತಪ್ಪಿಲ್ಲ ಬೈಯಕ್ ಹೋಗ್ಬೇಡ ನೀನ್ ಎದ್ದೇ ಇದ್ದೀಯಾ ನಾನೆಲ್ಲನೂ ಮನಿಕೊಂಡಿದ್ಯೇನೋ ಗಡತ್ತಾಗಿ ಅಂತ ಅಂದ್ಕೊಂಡಿದ್ದೆ ಅಲ್ಲ ನೀನ್ ಹಾಳಾಗೋದಲ್ದೇನೆ ಅವಳಿಗೂ ಇಲ್ಲದ್ದೆಲ್ಲ ಹೇಳ್ಕೊಟ್ಟು ಮಾಡ್ತೀಯಲ್ಲಿ ನಾಟಕ ಯಾಕೆ ಮಾಡ್ತೀನಿ ನೀನು ದೆವ್ವ ಬಂದೈತಿ ಅದು ಬಂದೈತಿ ಇದು ಬಂದೈತಿ ಅಂತನ ಸರಿಯಾಗಿ ಮಾಡವಳೆ ಸೇಳಿ ನಿನಗೆ ಇರು ಅವಳಿಗೆ ಸರಿಯಾಗಿ ಮಕ್ಕುಗಿತೀನಿ ಹೋಗಿ ನೀನ್ ಸವಾಸ ಮಾಡ್ಬೇಡ ಅಂತಂದ್ರು ಬರ್ತಾಳೆ ನಿನ್ ಜೊತೆಗೆ ಇನ್ಯಾರು ಇಲ್ವೇನೋ ಊರಾಗೆ ಮಾತಾಡಕ್ಕೆ ಅಂತ ಯಾಕೆ ಶಿಲ್ಪ ಎತ್ ಕುಕ್ಕಂಡೆ ಮನಿಕೆ ಯಾಕ ನಿನ್ಗೆ ಏನೇನ್ ಬೇಕು ತರಕಾರಿ ತಾಂಬತ್ತಿನ ಒಳಗೈತೆ ಏನ್ ದುಡ್ಡೇನ್ ಕೊಡ್ಬೇಡ ಹಂಗೆ ತಾಂಡೋಗು ಮನೆಗಂತ ಇಕ್ಕೊಂಡಿದ್ದೆ ಸರಿ ತರಗೆ ದುಡ್ಡು ಕೊಡ್ತೀನಿ ಅದೇಟು ಅಂತಾನ ಹೇಳು ಏನ್ ಪುಕ್ಸಟ್ಟೆ ಕೊಡ್ಬೇಡ ನೀನು ಕೊಂಡ್ಕೊಂಡ್ ಬಂದಿರ್ತೀಯ ಎಷ್ಟೈತೆ ಅಷ್ಟ ಒಂದ್ ಕವನ ಹಾಕೊಂಡು ತಂದ್ಕೊಡು ಸರಿ ತಂದ್ಕೊಡ್ತೀನಿ ಇರು ಶಿಲ್ಪ ಏನೇ ಬಂದಿರೋದು ನಿನಗೆ ಗೊತ್ತು ಒಂದ್ ತಪ್ತಿಲ್ ಒಂದು ಯಾತಾದ್ರೂ ಮಾಡ್ತಲೇ ಕಿಯಲ್ಲಿ ಕಿತಾಪತಿನ ನೀನ್ ಮಾಡೋದಲ್ದೇನೆ ಆ ರಾಣಿನೂ ಕರ್ಕೊಂಡೋಗಿ ಅವಳು ತಗಲಾಕ್ತೀಯ ಏನ್ ಬಂದಿರೋದು ನಿನಗೆ ಗೊತ್ತು ಹೋಗತ್ತಾ ಅದ್ ಯಾವಾಗ ಬುದ್ಧಿ ಕಲಿತೀಯ ಏನ್ ಸುಡ್ಗಾಡೋ ನೀನು ಇರು ಅವಳಿಗೆ ಹೋಗಿ ಉಗಿತೀನಿ ಮಂತಕ್ ಹೋಗಿ ಸರಿಯಾಗಿ ತಾಳ್ ಚಂದ್ರಕಯ್ಯ ಏನ್ ಜಾಸ್ತಿ ಏನ್ ಕೊಡ್ಬೇಡ 30 ರೂಪಾಯಿ ಕೊಡು ಸಾಕು ಹೌದಾ ಸರಿ ಕೊಡಮ್ಮ ಅವಾಗ ನಾ ತರಕಾರಿ ತಮ್ಮತ್ತಿಯಲ್ಲ ಗಾಡಿಗೆ ಅವಾಗ ಇಸ್ಕಮೆಂತಿ ಇಲ್ಲ ನಾನು ಯಾವಾಗ ಬಂದ್ರಿತ್ತಾಗೆ ಕೊಟ್ಟೋಗ್ತೀನಿ ಸರಿ ಆಯ್ತು ಕೊಡಿವಂತೆ ಹೋಗು ರಾಣಿ ನೋಡು ಎಂತ ಸುಳ್ಳು ಹೇಳಿದಾಳೆ ನನ್ನ ಹತ್ರ ಒದೆ ತಿಂದಿದ್ದೀನಿ ಅಂತಂದ್ರೆ ಅವಳು ಕಿರೀಟ ಕೆಳಗ್ ಬೀಳುತ್ತೆ ನೋಡು ಅದಕ್ಕೆ ಸುಳ್ಳು ಹೇಳಿದಾಳೆ ಸುಳ್ಳು ಹೇಳಿವಾಗ ಸರಿಯಾಗಿ ತಗಲಕೊಂಡವಳೆ ಈ ಉಗ್ಗಿಸ್ಕೊಂತಾಳೆ ಮತ್ತೆ ಸರಿಯಾಗಿ